ಹಲೋ, ನಮಸ್ಕಾರ. ನಾವು ಇವತ್ತು ನಮ್ಮ ದೇಶದ ಪಕ್ಕದಲ್ಲಿರುವ ಬಾಂಗ್ಲಾದೇಶದ ಒಂದು ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡೋಣ. ಈ 2 ವರ್ಷಗಳ ಹಿಂದೆ ಅಂದರೆ 2024 ಆಗಸ್ಟ್ರಲ್ಲಿ ಶೇಖ್ ಹಸೀನಾ ಅವರನ್ನು ತಮ್ಮ ಪ್ರಧಾನಿಯ ಹುದ್ದೆಯಿಂದ ಅಲ್ಲಿರುವ ವಿದ್ಯಾರ್ಥಿಗಳು ಇಳಿಸಿ ತಮ್ಮನ್ನು ತಮ್ಮ ದೇಶದಿಂದ ಪಲಾಯನ ಮಾಡುವಂತೆ ಮಾಡಿದ್ದರು. ಅವರು ನಮ್ಮ ದೇಶಕ್ಕೆ ಅಂದರೆ ಭಾರತ ದೇಶಕ್ಕೆ ಬಂದು ಸದ್ಯಕ್ಕೆ ಆಶ್ರಯವನ್ನು ಪಡೆಯುತ್ತಿದ್ದಾರೆ. ಈ ಒಂದು ಮಧ್ಯಂತರ ಸರ್ಕಾರವನ್ನು ನಡೆಸುವ ಒಂದು ಜವಾಬ್ದಾರಿಯನ್ನು ಮೊಹಮ್ಮದ್ ಯೂನಿಸ್ ಅವರು ತೆಗೆದುಕೊಂಡು ಈಗ 2 ವರ್ಷಗಳ ನಂತರ ಮೊನ್ನೆ ಫೆಬ್ರವರಿ 12ರಂದು ಎಲೆಕ್ಷನ್ ನಡೆಸಲಾಯಿತು. ಆ ಒಂದು ಎಲೆಕ್ಷನ್ನಲ್ಲಿ BNP ಮತ್ತು ಜಮಾತೆ ಇಸ್ಲಾಮಿ ಪಾರ್ಟಿಗಳು ಭಾಗವಹಿಸಿದ್ದವು. ಶೇಖ್ ಹಸೀನಾ ಅವರ ಪಾರ್ಟಿಯಾದ ಅವಾಮಿ ಲೀಗ್ ಪಾರ್ಟಿಯನ್ನು ನಿರ್ಬಂಧಿಸಲಾಗಿದೆ. ಆದ್ದರಿಂದ ಆ ಪಾರ್ಟಿಯ ಎಲೆಕ್ಷನ್ಗೆ ಭಾಗವಹಿಸಲು ಸಾಧ್ಯವಾಗಿಲ್ಲ. ಬಾಂಗ್ಲಾದೇಶದಲ್ಲಿ ಒಟ್ಟು 350 ಸ್ಥಾನಗಳಿವೆ. ಆ ಒಂದು 350 ಸ್ಥಾನಗಳಲ್ಲಿ 50 ಸ್ಥಾನಗಳು ಹೈಕೋರ್ಟ್ ನಿರ್ಧಾರಿತ ಸ್ಥಾನಗಳು. ಇನ್ನು 300 ಸ್ಥಾನಗಳಲ್ಲಿ BNP 212ರಿಂದ 216 ಸೀಟುಗಳನ್ನು ಗೆದ್ದರೆ ಜಮಾತೆ ಇಸ್ಲಾಮಿ 79 ಸೀಟುಗಳನ್ನು ಗೆದ್ದು ತಮ್ಮ ಒಂದು ಭಾಗವಹಿಸುವಿಕೆಯನ್ನು ತೋರಿಸಿದ್ದಾರೆ. ನಾಳೆ ಅಂದರೆ ಫೆಬ್ರವರಿ 17ರಂದು ಸರ್ಕಾರವನ್ನು ರಚಿಸಲು ತಾರಿಕ್ ರೆಹಮಾನ್ ಅವರು ಭಾರತದ ಪ್ರಧಾನಿಯನ್ನು ಭಾಗವಹಿಸಲು ಕೋರಿದ್ದರು. ಆದರೆ ಕೆಲವು ಕಾರಣಗಳಿಂದ ಭಾರತದ ಸ್ಪೀಕರ್ ಓಂ ಬಿರ್ಲಾ ಅವರು ಬಾಂಗ್ಲಾದೇಶಕ್ಕೆ ತೆರಳುತ್ತಿದ್ದಾರೆ. ಈ ಒಂದು 2 ವರ್ಷಗಳ ನಂತರ ಎಲೆಕ್ಷನ್ ಆಗಿ ಮತ್ತೆ ಜನರ ಆದೇಶವನ್ನು ಪಡೆದ BNP ಸರ್ಕಾರ ಅಲ್ಲಿರುವ ಜನತೆಗೆ ಒಂದು ಶಾಂತಿ, ನೆಮ್ಮದಿ, ಉದ್ಯೋಗ ಅವಕಾಶಗಳು ಮತ್ತು ಭಾರತದೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಮುಂದುವರಿಸುತ್ತದೆ ಎಂದು ಆಶಿಸೋಣ.